ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗಲಿದೆ. ಫೆಬ್ರವರಿಯಲ್ಲಿ ಮೆಟ್ರೋ, ಏಪ್ರಿಲ್ನಲ್ಲಿ ವಿದ್ಯುತ್ ದರ. ರಾಜ್ಯದ ಜನರು ಈಗ ಆಲ್ರೆಡಿ ಕಂಗಾಲಾಗೋಗಿದ್ದಾರೆ. ಯಾಕೆಂತಂದ್ರೆ ಎಲ್ಲದರ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಹೇಗಪ್ಪ ಜೀವನ ಮಾಡೋದು ಅಂತ ಪರದಾಡ್ತಾ ಇದ್ದಾರೆ. ಇದರ ನಡುವೆಯೂ ಕೂಡ ಈಗ ಒಂದಾದ ನಂತರ ಒಂದು ಬೆಲೆ ಏರಿಕೆ ಆಗ್ತಾ ಇದೆ. 4,900 ಕೋಟಿ ಆದಾಯದ ಕೊರತೆಯನ್ನ ಎಸ್ಕಾಂ ಎದುರಿಸ್ತಾ ಇದೆಯಂತೆ. 5 ನಿಗಮಗಳ ಪೈಕಿ ಬೆಸ್ಕಾಂಗೆ 2,800 ಕೋಟಿ ಆದಾಯದ ಕೊರತೆ ಇದೆ. ಸರ್ಕಾರದಿಂದ ಬರಬೇಕಾಗಿರುವ ಸಹಾಯ ಧನವೂ ಕೂಡ ಬರ್ತಾ ಇಲ್ಲವಂತೆ. ಪಂಪ್ಸೆಟ್ಗಳಿಗೆ ನೀಡುವ ಉಚಿತ ವಿದ್ಯುತ್ ಹಣ ಕೂಡ ಬಾಕಿ ಇದೆ. ಸರ್ಕಾರದಿಂದ ಸುಮಾರು 21,000 ಕೋಟಿ ಪೆಂಡಿಂಗ್ ಇದೆ. ಕೈಗಾರಿಕೆ, ವಾಣಿಜ್ಯ ಸಂಸ್ಥೆಗಳು ಪೂರೈಸುವ ವಿದ್ಯುತ್ ಇನ್ನು ವಿದ್ಯುತ್ ದರ ಹೆಚ್ಚಿಸುವಂತೆ ಕೆಇಆರ್ಸಿಗೆ ಎಸ್ಕಾಂ ಮನವಿಯನ್ನು ಕೂಡ ಮಾಡ್ಕೊಂಡಿದೆ. ವಿದ್ಯುತ್ ಖರೀದಿ, ಬಡ್ಡಿ ಪಾವತಿ ಅದೆಲ್ಲದಕ್ಕೂ ಕೂಡ ದುಡ್ಡು ಬೇಕು. ಹಾಗಾಗಿ ಸದ್ಯಕ್ಕೆ ಆ ಒಂದು ವೆಚ್ಚವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ವಿದ್ಯುತ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಏನೆಲ್ಲ ನಿರ್ಧಾರವನ್ನು ಬೇಕು ದಯವಿಟ್ಟು ಅದನ್ನು ಮಾಡಿ, ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರಂತೆ. ಇನ್ನು ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಫೆಬ್ರವರಿಯಲ್ಲಿ ಮೆಟ್ರೋ ಆಯಿತು, ಈಗ ಏಪ್ರಿಲ್ನಲ್ಲಿ ವಿದ್ಯುತ್ ದರ ಕೂಡ ಹೆಚ್ಚಳ ಮಾಡ್ತಾರಂತೆ. ಒಂದಾದ ನಂತರ ಒಂದೊಂದರ ಬೆಲೆ ಏರಿಕೆ ಆಗ್ತಾ ಇದ್ರೆ ಜನಸಾಮಾನ್ಯರು ಹೇಗಪ್ಪ ನಾವು ಜೀವನ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಏಕೆಂತಂದ್ರೆ ಈಗ ಎಲ್ಲದರ ಬೆಲೆಯೂ ಕೂಡ ಹೆಚ್ಚಾದ್ರೆ ಏನು ಮಾಡಬೇಕು? ಈಗ ನೋಡಿದ್ರೆ ವಿದ್ಯುತ್ ದರ ಕೂಡ ಏಪ್ರಿಲ್ನಲ್ಲಿ ಏರಿಕೆ ಆಗುತ್ತೆ. ಜನರ ಪರಿಸ್ಥಿತಿ ಏನಾಗಬೇಕು? ಈಗ ನೀವೇನೋ ಹೆಚ್ಚಳ ಮಾಡ್ತೀರಾ, ನಿಮ್ಗೀಗ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಸಾಲ ತರ್ತಾರಲ್ಲ, ಆ ಒಂದು ಸಾಲದ ಹಣ ಏನಾಗತ್ತೆ? ಸರ್ಕಾರಕ್ಕೆ ಎಲ್ಲವನ್ನೂ ಕೂಡ ಈಗ ಲೆಕ್ಕ ಕೊಡಬೇಕಾಗುತ್ತೆ. ಜನರಿಗೆ ಸರ್ಕಾರ ನಡೆಸೋದು ಅಂತಂದ್ರೆ ಅಷ್ಟು ಈಸಿ ಇಲ್ಲ. ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ, ಜೆಡಿಎಸ್ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಕೂಡ ಜನರಿಗೆ ಹೊರೆ ಆಗ್ತಾ ಇದೆ ಹೊರತು ಇಲ್ಲಿ ಜನರಿಗೆ ಅನುಕೂಲ ಆಗುವಂಥದ್ದು ಏನು ಮಾಡ್ತಾ ಇದ್ದಾರೆ? ಆಗ ಜನರಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಈಗ ವಿದ್ಯುತ್ ದರ ಕೂಡ ಏರಿಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಏನಾಗಬೇಕು? ಅವರ ಪರಿಸ್ಥಿತಿ ಏನಾಗಬೇಕು? ನಿಮಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಇಲಾಖೆಗಳು ಅಂದಾಕ್ಷಣ ಜನರ ಮೇಲೆ ಹೊರೆ ಹಾಕ್ಲಿಕ್ಕೆ ಮುಂದಾಗ್ತೀರಾ. ಜನರು ಏನಾಗಬೇಕು? ಹಾಗಾದ್ರೆ ಜನರು ಯಾರ ಮೇಲೆ ಹೊರೆ ಹಾಕಬೇಕಾಗುತ್ತೆ? ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಎಲ್ಲದರ ಬೆಲೆಯೂ ಕೂಡ ಹೆಚ್ಚಾಗಿದೆ. ಒಂದು ತರಕಾರಿ ತಗೊಳ್ಬೇಕು ಅಂದ್ರೂ ಕೂಡ ಈಗ ಜನರು ಪರದಾಡಬೇಕು ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥದ್ರಲ್ಲಿ ಈಗ ವಿದ್ಯುತ್ ದರ ಉಚಿತವಾಗಿ ನಾವು ವಿದ್ಯುತ್ ಕೊಡ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ರು. ಈಗ ಆ ಒಂದು ವಿದ್ಯುತ್ ದರ ಕೂಡ ಏರಿಕೆ ಮಾಡಿದ್ರೆ ಜನರ ಪರಿಸ್ಥಿತಿ ಏನಾಗಬೇಕು ವಿವೇಕ್? ಸಾಹಿತ್ಯ ಈಗಾಗಲೇ ಏನು ಗ್ಯಾರಂಟಿ ಸ್ಕೀಮ್ ಗಳಲ್ಲಿ ಗೃಹ ಜ್ಯೋತಿ ಅನ್ನೋ ಒಂದು ಸ್ಕೀಮ್ ಕೂಡ ಇದೆ. ಈ ಸ್ಕೀಮ್ ನಲ್ಲಿ 200 ಯೂನಿಟ್ ಗಿಂತ ಯಾರು ಕಡಿಮೆ ವಿದ್ಯುತ್ ಅನ್ನ ಬಳಕೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಉಚಿತ ಅನ್ನೋ ಒಂದು ಸ್ಕೀಮ್ ಅನ್ನ ಕೂಡ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದರ ನಿಟ್ಟಿನಲ್ಲಿ ಕೂಡ ಫ್ರೀ ಸ್ಕೀಮ್ ವಿದ್ಯುತ್ ಫ್ರೀ ಆಗಿ ಕೊಡ್ತಾ ಇದ್ರೆ, ಆದ್ರೆ ಆ ವಿದ್ಯುತ್ ಫ್ರೀ ಕೊಟ್ಟಂತ ಹಣ ಸರ್ಕಾರ ಆ ಎಸ್ಕಾಂ ಗಳಿಗೆ ತುಂಬಬೇಕಾಗಿರುತ್ತೆ. ಆ ಹಣ ಇದುವರೆಗೂ ಕೂಡ ತುಂಬಿಲ್ಲ. ಬಹುತೇಕ ಹಣ ಬಾಕಿ ಇದೆ ಎಂಬ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ. ಸುಮಾರು 21,000 ಕೋಟಿಗೂ ಹೆಚ್ಚು ಅಂದ್ರೆ ಮೊತ್ತದಷ್ಟು ಅಮೌಂಟ್ ಇನ್ನೂ ಕೂಡ ಸರ್ಕಾರದಿಂದ ಎಸ್ಕಾಂ ಗಳಿಗೆ ಬಾಕಿ ಇರ್ತಕ್ಕಂಥದ್ದು. ಅಂದ್ರೆ ಏನು ಫ್ರೀ ವಿದ್ಯುತ್ಗಳು ಕೊಟ್ಟಿದ್ರು ಆ ವಿದ್ಯುತ್ತಿನ ಅಮೌಂಟ್ ಅಷ್ಟು ಬಾಕಿ ಇರತಕ್ಕಂಥದ್ದು ಸರ್ಕಾರ. ಜೊತೆಗೆ ಈಗ ಸರ್ಕಾರ ಅಂದ್ರೆ ಏನು 21,000 ಕೋಟಿ ಏನು ಬಾಕಿ ಇದೆ ಆ ಬಾಕಿ ಅಂದ್ರೆ ಭರ್ತಿ ಮಾಡ್ಕೊಳ್ಳಲು ಒಂದ್ ಕಡೆ 200 ಯೂನಿಟ್ ಗಿಂತ ಹೆಚ್ಚು ಯಾರು ಅಧಿಕ ಯೂಸ್ ಮಾಡ್ತಾರೆ ಅವ್ರ ಮೇಲೆ ಈ ಹೊರೆ ಹಾಕೋದಕ್ಕೆ ಈಗ ಎಸ್ಕಾಂಗಳು ಕೂಡ ಮುಂದಾಗಿದೆ. ಇದೇ ತಿಂಗಳು ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ ಅಥವಾ ಏಪ್ರಿಲ್ ಅಷ್ಟೊತ್ತಿಗೆ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆ ಹೊರಡಿಸೋದಕ್ಕೂ ಕೂಡ ಒಂದಿಷ್ಟು ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ಮತ್ತು ಎಸ್ಕಾಂ ಮಟ್ಟದಲ್ಲಿ ಕೂಡ ನಡೀತಾ ಇದೆ. ಜೊತೆಗೆ ಇದರ ಜೊತೆಗೆ ಮೊನ್ನೆ ಅಷ್ಟೇ ಒಂದ್ ಸ್ವಲ್ಪ ತಿಂಗಳುಗಳ ಹಿಂದೆ ಅಷ್ಟೇ ಸುಮಾರು 40ರಿಂದ 45% ಅಷ್ಟು ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡಿದ್ರು. ಅದಾದ ಬಳಿಕ ಈಗ ಮತ್ತೆ ಫೆಬ್ರವರಿ ತಿಂಗಳಿನಲ್ಲಿ ಮತ್ತೆ 5% ಮೆಟ್ರೋ ದರ ಏರಿಕೆ ಮಾಡೋದಕ್ಕೆ BMRCL ಹಾಗೂ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಒಟ್ಟಾರೆ ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದ್ರೆ ಈ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಗಳನ್ನ ಪೂರೈಕೆ ಮಾಡೋದಕ್ಕೆ, ಗ್ಯಾರಂಟಿ ಸ್ಕೀಮ್ ಗಳನ್ನ ಜನರಿಗೆ ತಲುಪಿಸೋದಕ್ಕೆ ಮತ್ತೆ ಜನರ ಮೇಲೆ ಹೊರೆ ಹಾಕಿ ಆ ಗ್ಯಾರಂಟಿ ಸ್ಕೀಮ್ ಗಳನ್ನ ಕೊಡ್ತಾ ಇದ್ದಾರೇನೋ ಎಲ್ಲ ಒಂದ್ ಕಡೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಹುತೇಕ ದರಗಳು, ಹಾಲಿನ ದರ ಆಗಿರ್ಬೋದು, ಮತ್ತೆ ವಿದ್ಯುತ್ ದರ ಆಗಿರ್ಬೋದು, ಮೆಟ್ರೋ ದರ ಆಗಿರ್ಬೋದು, ಈ ರೀತಿ ಅನೇಕ ದರಗಳನ್ನ ಕೂಡ ಸಾಕಷ್ಟು ಬಾರಿ ಈ ಸರ್ಕಾರ ಬಂದಾಗಿನಿಂದ ಕೂಡ ಏರಿಕೆ ಮಾಡಿದೆ. ಆ ಏರಿಕೆ ಅಮೌಂಟ್ ಯಾವ ಅಮೌಂಟ್ ಸಿಗುತ್ತೆ ಆ ಅಮೌಂಟ್ ನಲ್ಲೆಲ್ಲ ಗ್ಯಾರಂಟಿ ಸ್ಕೀಮ್ಗೆ ಉಪಯೋಗ ಮಾಡಿಕೊಳ್ತಿದೆ ಅಂತ ವಿಪಕ್ಷಗಳು ಕೂಡ ಕಿಡಿಕಾರ್ತಿದ್ದಾರೆ. ಜೊತೆಗೆ ಸಾರ್ವಜನಿಕರು, ಸಾಮಾನ್ಯ ಜನರು ಕೂಡ ಅಷ್ಟೇ ಬೆಂಗಳೂರು ಆಗಿರ್ಬೋದು ಮತ್ತೆ ಈ ರೀತಿಯಾದಂತ ಅರ್ಬನ್ ಜಾಗಗಳಲ್ಲೂ ಕೂಡ ಬದುಕೋದಕ್ಕೆ ಕಷ್ಟ ಆಗ್ತಿದೆ. ಈ ರೀತಿ ಪದೇ ದರಗಳನ್ನ ಏರಿಕೆ ಮಾಡ್ತಾ ಇದ್ರೆ ಎಲ್ಲ ವಸ್ತುಗಳ ಮೇಲೆ ಅಂತ ಒಂದು ಆರೋಪ ಕೂಡ ಮಾಡ್ತಾ ಇದ್ದಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.